ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ಸಂಭ್ರಮ ಎಲ್ಲ ನೋಡ್ತಿದ್ರೆ ಮಾಲ್ತಿ ಆದಷ್ಟು ಬೇಗ ನಮ್ಮನೇಲೂ ಸಿಹಿ ಊಟ ಹಾಕಿಸ್ಬೇಕು ಕಣೆ. ಹೌದಮ್ಮ, ಇವತ್ತು ಹುಡುಗನ ಕಡೆ ಸುಮ್ಮನೆ ನಿಂತಿದ್ದಕ್ಕೆ ಎಷ್ಟು ಖುಷಿ ಆಗ್ತಿತ್ತು. ಇನ್ನೇನಾದ್ರೂ ನಮ್ಮ ಮಗನೇ ಮಂಟಪದಲ್ಲಿ ಇದ್ದಿದ್ರೆ ಕೇಳ್ಬೇಕಾ ಅಲ್ವಾ? ಮತ್ತೆ ನಾನೊಂದು ಇಡೀ ಊರ್ನೇ ಮದ್ವೆ ಕರಿಬೇಕು ಅಂತಿದ್ದೀನಿ. ನನ್ನ ಮೊಮ್ಮಗ ಅಂದ್ರೆ ಯಾರು? ಡಾಕ್ಟರ್ ಕರ್ಣ. ಬುದ್ಧಿವಂತೆ ಕಣೆ ನೀನು. ನನ್ನ ಮೊಮ್ಮಗ ಅಂದ್ರೆ ಸುಮ್ಮನೆನಾ? ವಿದ್ಯಾವಂತ, ಗುಣವಂತ, ರೂಪವಂತ ಅಂತ ಮದ್ವೆನ ನಾವು ಹೇಗ್ ಮಾಡ್ಬೇಕು? ಧಾಮ್ ಧೂಮ್ ಅಂತ ಮಾಡ್ಬೇಕು. ಮದುವೆ ಮಂಟಪದಲ್ಲಿ ಹೆಣ್ಣು ಗಂಡು ಕೂತಿದ್ರೆ ಒಳ್ಳೆ ರಾಜ ರಾಣಿ ತರ ಕಾಣ್ಬೇಕು. ಮದುವೆಗೆ ಬಂದವರು ಊಟ ಮಾಡ್ಕೊಂಡು ಹೋಗಿ ಎಷ್ಟೇ ಕೈ ತೊಳೆದ್ರು ಕಾಮ ಮಾತ್ರ ಹೋಗಿರ್ಬಾರ್ದು. ಅಷ್ಟು ವೆರೈಟೀಸ್ ಅಡಿಗೆ ಮಾಡ್ಸೋಣ. ಆಮೇಲೆ ನಮ್ಮ ಕಾಲದಲ್ಲಿ 8 ದಿನ ಮದುವೆ ಮಾಡೋರು. ನಾವು ಹಾಗೆ ಮಾಡೋಣವಾ? ಏನಂತೀರಾ? ಕರ್ಣ ಸರ್ಗೆ ಹುಡುಗಿ ಸಿಕ್ಕಿದ್ರಾ? ಓ ನೀವಾ? ನಾನ್ ಗಾಬರಿ ಬಿದ್ಬಿಟ್ಟೆ. ನೀವ್ಯಾಕೋ ಟೆನ್ಷನ್ ಅಲ್ಲಿ ಇರೋ ತರ ಇದೆ. ನಮ್ಮಣ್ಣಂಗ್ ಹುಡುಗಿ ಸೆಟ್ ಆದ್ರೆ ನೀವ್ಯಾಕೆ ಗಾಬರಿ ಬೀಳ್ಬೇಕು? ಗಾಬ್ರಿನಾ? ನಾನು ಯಾಕೆ ಗಾಬರಿ ಆಗ್ಲಿ? ನಮ್ ಕರ್ಣ ಸರ್ ಮದ್ವೆ ಬಗ್ಗೆ ಮಾತಾಡ್ತಿದ್ರಲ್ವಾ, ಅದಕ್ಕೆ ತಿಳ್ಕೊಳ್ಳೋಣ ಅಂತ ಬಂದೆ. ನಿಜವಾಗ್ಲೂ ಹುಡುಗಿ ಸಿಕ್ಕದ್ಲಾ? ನಮ್ಮಣ್ಣಂಗ್ ಮದ್ವೆ ಅಂದ್ರೆ ಹುಡುಗಿರ್ ಸಿಗದೆ ಇರ್ತಾರಾ? ನಮ್ಮ ಮನೆಯವ್ರು ಆಲ್ರೆಡಿ ನೋಡಿರ್ಬೇಕು ಅನ್ಸುತ್ತೆ. ಅದು ಚಿಕ್ಕವರಿದ್ದಾಗ್ಲೇ ಹಳ್ಳಿಲಿ ಅಜ್ಜಿ ಮಾತ್ ಕೊಟ್ಟಿದ್ರಂತೆ, ಕರ್ಣಂಗೆ ಆ ಹುಡ್ಗಿನೇ ತರೋದು ಅಂತ. ಅವಳು ಎಲ್ರಿಗೂ ಇಷ್ಟ ಆಗೋ ತರ ಇದ್ದಾಳಂತೆ. ಕೃಷ್ಣ ಕೃಷ್ಣ, ಚೈಲ್ಡ್ ಮ್ಯಾರೇಜ್ ಎಲ್ಲ ಆಗಿದ್ಯಾ?